ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಯೂಟ್ಯೂಬರ್ ವಿಚಾರಣೆ ಎರಡನೇ ದಿನದ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಎರಡನೇ ದಿನದ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಪ್ರಕರಣ ಯೂಟ್ಯೂಬರ್ ಅನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಸತತ ಎರಡನೇ ದಿನ ಬೆಳಿಗ್ಗೆ 10 ಗಂಟೆಗೆ ಬರಬೇಕು ಅಂತ ಹೇಳಿದ್ರು. ಆದರೆ ಮಧ್ಯಾಹ್ನ 12 ಗಂಟೆ 20 ನಿಮಿಷದ ಸುಮಾರಿಗೆ ಆ ಯೂಟ್ಯೂಬರ್ ಸಮೀರ್ ಬಂದಿದ್ದಾನೆ ಇಬ್ರು ವಕೀಲರ ಜೊತೆಗೆ. ಯೂಟ್ಯೂಬರ್ ಸಮೀರ್ 2 ಗಂಟೆ ತಡವಾಗಿ ವಿಚಾರಣೆಗೆ ಬಂದಿದ್ದಾನೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು. FSL ಟೀಮ್ ಕೂಡ ಅಲ್ಲಿಗೆ ಬಂದಿತ್ತು ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ. 10 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂದ್ರೆ 12:20 2 ಗಂಟೆ ಆಲ್ಮೋಸ್ಟ್ 2 ಗಂಟೆ 20 ನಿಮಿಷ ತಡವಾಗಿ ಬಂದು ನೋಡ್ರಿ ಬರೋ ಸ್ಟೈಲ್ ನೋಡ್ರಿ. ಅಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿ ಏನೋ ದೊಡ್ಡ ಜನಸೇವೆ ಮಾಡಿರೋನು ಬರೋ ಥರ ಪೋಸ್ಟ್ ಕೊಟ್ಕೊಂಡು ಇಬ್ರು ಲಾಯರ್ ಜೊತೆ ಮಾಡಿರೋದು ಅನಾಚಾರ. ಇವತ್ತು SIT ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಇವನ ಹತ್ರ ಉತ್ತರ ಇಲ್ಲ. ಬರ್ತಾ ಇರೋದು ನೋಡಿದ್ರೆ ದೊಡ್ಡ ಯಾವನೋ ಒಬ್ಬ ಹೀರೋ ಬಂದಂಗೆ ಪೋಸ್ಟ್ ಕೊಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿ ಜನಸೇವೆ ಮಾಡಿರೋನು ಬಂದಂಗೆ ಪೋಸ್ಟ್ ಕೊಟ್ಕೊಂಡು ಬರ್ತಾ ಇರೋದು. ಈ ಬುರ್ಡೆ ಮ್ಯಾನ್ಗೂ ಇವನ್ಗೂ ಏನು ಲಿಂಕು ಅನ್ನೋ ಪ್ರಶ್ನೆ ಮಾಡ್ತಾ ಇದೆ SIT ಇವಾಗ. ಜೊತೆಗೆ ಆ ವಿಡಿಯೋ ಹರಿಬಿಟ್ಟಿದ್ನಲ್ಲ ವಿಡಿಯೋ ಮಾಡಿ ಅದಕ್ಕೆ ಹಣ ಎಲ್ಲಿಂದ ಬಂತು, ಏನು ಎತ್ತ, ಯಾರು ಫಂಡಿಂಗ್ ಮಾಡಿದ್ರು, ಯಾರ ಐಡಿಯಾ ಕೊಟ್ಟರು, ಇವನು ಫಸ್ಟ್ ಆಫ್ ಆಲ್ ಧರ್ಮಸ್ಥಳ 800 ವರ್ಷದ ಇತಿಹಾಸ ಹೊಂದಿದೆ ರೀ. ಆ ಸಂದರ್ಭದಲ್ಲಿ ಇವನು ಎಲ್ಲರೂ ಇದ್ದ. ಇವನು ನಿನ್ನೆ ಮೊನ್ನೆ ಹುಟ್ಟಿರೋನು. ಇವನು ಧರ್ಮಸ್ಥಳದ ಬಗ್ಗೆ ಮಾತನಾಡೋ ಅಷ್ಟು ಬೆಳೆದಿದ್ದಾನ ಇವನು. ಏನು ಇದು ಪವರ್ ಟಿವಿಯ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರತಿದಿನ ಧರ್ಮಸ್ಥಳ ಪ್ರಕರಣ ಸಂಬಂಧ ಪವರ್ ಟಿವಿ ನಿಮಗೊಂದೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀಡ್ತಾ ಇದೆ. ತಿಮರೋಡಿ ಕುಟುಂಬಕ್ಕೆ ಸೇರಿದಂತಹ ಕಾರ್ನಲ್ಲೇ ಸಮೀರ್ ಓಡಾಟವನ್ನ ನಡೆಸ್ತಾ ಇದ್ದಾನೆ. ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಿಮರೋಡಿಗೆ ಆತನ ಕುಟುಂಬಕ್ಕೆ ಸೇರಿದಂತ ಕಾರಲ್ಲಿ ಓಡಾಡ್ತಾ ಇದ್ದಾನೆ. ತಿಮರೋಡಿ ಸಹೋದರ ಮೋಹನ್ ಕಾರ್ನಲ್ಲಿ ಬಂದಿದ್ದಾನೆ ಸಮೀರ್. ಮೋಹನ್ ಕುಮಾರ್ ಶೆಟ್ಟಿ ಪುತ್ರನಿಂದಲೇ ಕಾರನ್ನ ಡ್ರೈವ್ ಮಾಡಿಕೊಂಡು ಸಮೀರನ್ನ SIT ಕಚೇರಿಗೆ ಕರ್ಕೊಂಡು ಬರಲಾಯಿತು. ತಿಮರೋಡಿ ಮನೆಯಲ್ಲೇ ಈ ಸಮೀರ್ ಉಳ್ಕೊಂಡಿದ್ದ ಅನ್ನೋ ಮಾಹಿತಿ ಇದೆ. ಧರ್ಮದ್ರೋಹಿಗಳು ಕ್ರಿಮಿನಲ್ ಆಕ್ಟಿವಿಟಿ ಮಾಡೋರು ಇನ್ನೆಲ್ಲರೂ ಇರಕ್ ಸಾಧ್ಯ. ಟೊಯಾಟಾ ಫಾರ್ಚುನರ್ ಕಾರ್ನಲ್ಲಿ ಬಂದಿದ್ದ ಸಮೀರ್ ತಿಮರೋಡಿಯ ಸಹೋದರ ಮೋಹನ್ ಕಾರ್ನಲ್ಲಿ ಓಡಾಡ್ತಾ ಇದ್ದಾನೆ. ನಿನ್ನೆ ಕೂಡ ಇದೇ ಕಾರ್ನಲ್ಲಿ ಆಗಮಿಸಿದ್ದ. ಇವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಪವರ್ ಟಿವಿ ಯಾವತ್ತೋ ಹೇಳಿತ್ತು, ಇವತ್ತು ಹೇಳ್ತಾ ಇದೆ, ಇನ್ನು ಮುಂದೇನೂ ಹೇಳುತ್ತೆ. ನೋಡಿ KA 04 MQ 2999 ತಿಮರೋಡಿಯ ಸಹೋದರ ಮೋಹನ್ ಶೆಟ್ಟಿ ಅವರ ಕಾರ್ನಲ್ಲಿ ಬಂದಿರೋದು. ಅವರ ಮೋಹನ್ ಅವರ ಪುತ್ರನೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಕೂಡ ಬಂದಿದ್ದ. ನಿನ್ನೆನೂ ಇದೇ ಕಾರಲ್ಲಿ ಈ ಸಮೀರ್ ಆಗಮಿಸಿದ್ದ. ಬಹಳ ಸ್ಪಷ್ಟವಾಗಿದೆ ಈ ಸಮೀರು ತಿಮರೋಡಿ ಮನೇಲೆ ಉಳ್ಕೊಂಡಿದ್ದಾನೆ ಅಂತ ಹೇಳಿ. ಏನೇನೆಲ್ಲ ಕಿತಾಪತಿಗಳು ಮಾಡ್ತೀರಿ, ಏನೇನೆಲ್ಲ ತಂತ್ರ ಕುತಂತ್ರಗಳು ಮಾಡಿದ್ರು ಕೂಡ SIT ಹಾಗೂ ಆ ಮಂಜುನಾಥ ಅಣ್ಣಪ್ಪನಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಫಾರ್ಚುನರ್ ಕಾರಲ್ಲಿ ಅವನು ಮಾಸ್ಕ್ ಮ್ಯಾನ್ ಇಂದಾನಲ್ಲ ಬುರ್ಡೆ ಚಿನ್ನಯ್ಯ, ಅವನು ಅಷ್ಟೇ ಹಿಂಗೆ ಪ್ರೈವೇಟ್ ಕಾರ್ಗಳಲ್ಲಿ ಓಡಾಡ್ಕೊಂಡು ಬರ್ತಾ ಇದ್ದ ಫುಲ್ ಸೆಕ್ಯೂರಿಟಿ ತಗೊಂಡು. ಇವತ್ತು ಪೊಲೀಸ್ ಜೀಪ್ ಹತ್ತೋ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ಈ ಸಮೀರ್ಗೆ ಆದಷ್ಟು ಬೇಗ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತು ಫಾರ್ಚುನರ್ ಕಾರು, ನಾಳೆ ಗೊತ್ತಿಲ್ಲ ಪೊಲೀಸ್ ವ್ಯಾನ್ ಹತ್ತಬೇಕೋ ಇಲ್ಲ ಪೊಲೀಸ್ ಜೀಪ್ ಹತ್ತುವಂತ ಪರಿಸ್ಥಿತಿ ಬರುತ್ತೋ ಏನ್ ಬರುತ್ತೆ ಅಂತ. ಇದೇ ರೀತಿ ಆ ಬುರ್ಡೆ ಮ್ಯಾನ್ ಇದಾನಲ್ಲ ಚಿನ್ನಯ್ಯ, ಅವನು ಕೂಡ ಹಿಂಗೇನೆ ವೈಟ್ ಅಂಡ್ ವೈಟ್ ಕಾರಲ್ಲಿ ಬರ್ತಾ ಇದ್ದ, ಸ್ಟೈಲಾಗಿ ಬರ್ತಾ ಇದ್ದ. ಏನ್ ಜಾಕೆಟ್ ಹಾಕೊಂಡು ಜೋಬೊಳಗೆ ಕೈ ಹಿಡ್ಕೊಂಡು ಯಾವುದೋ ಹಾಲಿವುಡ್ ಹೀರೋ ತರ ಪೋಸ್ ಕೊಟ್ಕೊಂಡು ಮಾಸ್ಕ್ ಹಾಕೊಂಡು ಬರ್ತಾ ಇದ್ದ. ಮೊನ್ನೆ ನೋಡಿದ್ರಲ್ಲ ಅವನಿಗೆ ಕೋರ್ಟಿಂದ ಕರ್ಕೊಂಡು ಬರ್ಬೇಕಾದ್ರೆ ಎಂಥ ಮಾಸ್ಕ್ ಅನ್ನು ಹಾಕಿದ್ರು ಅಂತ ಹೇಳಿ. ಇವ್ರಗಳ ಪರಿಸ್ಥಿತಿನೂ ಅಷ್ಟರಲ್ಲಿ ಅಲ್ಲಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಧರ್ಮಸ್ಥಳದ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಸಮೀರ್ ವಿಚಾರಣೆ ನಡೀತಾ ಇದೆ, ಬೇಗ ಬರಬೇಕಾಗಿತ್ತು, ಆದ್ರೆ ಪಾಪ ಸಾಹೇಬ್ರಿಗೆ ಏನೇನು ಕೆಲಸ ಇತ್ತೋ ಏನೋ, ಅಥವಾ ತಿಮರೋಡಿ ಮನೇಲಿ ಇನ್ನೂ ಟ್ರೈನಿಂಗ್ ಆಗಿತ್ತು, ಸ್ಕ್ರಿಪ್ಟ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಅಂತ ಅನ್ಸುತ್ತೆ, ಲೇಟ್ ಆಗಿ ಬಂದಿದ್ದಾನೆ. ತಿಮರೋಡಿಯ ಕುಟುಂಬಕ್ಕೆ ಸೇರಿದಂತ ಕಾರಲ್ಲೇ ಇವನು ಓಡಾಡ್ತಾ ಇದ್ದಾನೆ, ತಿಮರೋಡಿಯ ಮನೇಲೆ ಉಳ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರೂಪೇಶ್ ಅಲ್ಲಿ? ಸಿಂಧೂರ, ಇಲ್ಲಿ ಪ್ರಮುಖವಾಗಿ ಸಮೀರ್ ಅವರ ವಿಚಾರಣೆ ಆಗ್ತಾ ಇದೆ. ಸಮೀರ್ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಅದೇ ರೀತಿ ಪೊಲೀಸರ ಒಂದು ಡೌಟ್ ಇದೆ, ಯಾಕಂತ ಹೇಳಿದ್ರೆ ಷಡ್ಯಂತ್ರದ ಬಹುದೊಡ್ಡ ಭಾಗ ಸಮೀರ್ ಆಗಿದ್ದಾನೆ ಅಂತ ಹೇಳಿ. ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಆತನ ಚಲನವಲಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಪೊಲೀಸ್ನವರು. ಅದೇ ರೀತಿಯಾಗಿ ಈತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು ಯಾವ ಕಾರಣಲ್ಲ ಅಂತ ಹೇಳಿದ್ರೆ ತಿಮರೋಡಿಯ ಅಣ್ಣನ ಕಾರು ಅಣ್ಣನ ಮಗನೇ ಡ್ರೈವ್ ಮಾಡಿದ್ದನು ಅಂತ ಮಾಹಿತಿಗಳು ಸಿಗ್ತಿರ್ತಕ್ಕಂಥದ್ದು. ಹೀಗಾಗಿ ಫಾರ್ಚುನರ್ ಕಾರ್ನಲ್ಲೇ ಈತ ವಿಚಾರಣೆಗೆ ಬರ್ತಾ ಇದ್ದ. ಈ ವಿಚಾರವನ್ನು ಕೂಡ ಟ್ರೇಸ್ ಔಟ್
ಪೊಲೀಸರು ಮಾಡಿ ನೋಟ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಷಡ್ಯಂತ್ರ ಅನ್ನೋದು ಮೊದಲಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಯಾರು ಷಡ್ಯಂತ್ರ, ಯಾರು ಸಂಪರ್ಕದಲ್ಲಿದ್ದಾನೆ, ಯಾರ್ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ, ಯಾರು ಹೇಳ್ಕೊಟ್ಟು ಮಾಡಿರ್ಬೋದು, ಯಾರು ವಿಡಿಯೋ ಮಾಡ್ಲಿಕ್ಕೆ ಹೇಳಿರ್ಬೋದು, ಅದೇ ರೀತಿ ಫಂಡಿಂಗ್ ಯಾರು ಮಾಡಿರೋದು, ಎಲ್ಲಾ ವಿಚಾರವನ್ನು ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬುರ್ಡೆ ಪ್ರಕರಣದ ಭಾಗವಾಗಿ ಈ ಷಡ್ಯಂತ್ರ ವಿಚಾರವೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಹೀಗಾಗಿ ಸ್ಪಷ್ಟವಾಗಿ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು 10 ಗಂಟೆಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಹೇಳಿದ್ರು. ಆದ್ರೆ 10 ಗಂಟೆ 11 ಆದ್ರೂ ಕೂಡ ಬಂದಿರಲಿಲ್ಲ. 12:20 ಅಂದ್ರೆ 1.5-2 ಗಂಟೆ ತಡವಾಗಿ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ದಾಖಲೆಗಳು ತಂದ್ರು ಕೂಡ ಆ ದಾಖಲೆಗಳು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಮೊದಲು ಹೇಳಿದ್ನಲ್ಲ ರಕ್ತ ಕುದಿಯಲ್ವಾ ಅಂತ. ಹೀಗಾಗಿ SIT ಪೊಲೀಸರ ಮುಂದೆ ಸಮೀರ್ ತಂಡ ಹೊಡೆದಿದ್ದಾನೆ. ಯಾಕಂತ ಹೇಳಿದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇವತ್ತು ಒಂದಿಷ್ಟು ವೈಜ್ಞಾನಿಕ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಬೇಕು. ಹೀಗಾಗಿ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಲಿಕ್ಕೆ ತಂಡ ಬಂದಿದೆ. ತಂಡ ಬಂದು ಮೊದಲದಾಗಿ ನಿನ್ನೆ ಪೂರ್ತಿ, ಯಾಕಂದ್ರೆ ಮೊನ್ನೆ ಆ ಕಾರ್ಯಕ್ರಮಕ್ಕೆ ವಾಯ್ಸ್ ಓವರ್ ಕೊಟ್ಟನಲ್ಲ, ಆ ಕಾರ್ಯಕ್ರಮ ವಾಯ್ಸ್ ಓವರ್ ಸ್ಯಾಂಪಲ್ ಅನ್ನು ಕೂಡ ಪಡ್ಕೊಂಡು ಅದನ್ನ ಈತನೇ ಮಾಡಿದ ಹೌದಾ ಅಥವಾ ಏನು ಬೇರೆ ಬೇರೆಯ ತಂತ್ರಜ್ಞಾನ ಬಳಸಿ ಏನಾದ್ರು ಮಾಡಿರಬಹುದಾ, ಈ ವಿಚಾರವನ್ನು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವಾಯ್ಸ್ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಇದೀಗ ಆತನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಸಮಸ್ಯೆಗಳಾಗಬಾರದು, ಎಲ್ಲೂ ಕೂಡ ವೈಜ್ಞಾನಿಕ ಸಾಕ್ಷಿಗಳು ಕಲೆಕ್ಟ್ಕೊಂಡು ಮಹತ್ವವಾಗಿ ದಾಖಲೆಗಳನ್ನು ಕಲೆಕ್ಟ್ ಮಾಡಬೇಕು, ಈ ವಿಚಾರವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಂಗಲಲ್ಲೂ ಕೂಡ ತನಿಖೆ ಮಾಡೋದ್ರ ಮೂಲಕವಾಗಿ ಇಲ್ಲಿ ಎಲ್ಲೂ ಕೂಡ ಸಮೀರ್ ತಪ್ಪಿಸ್ಕೊಳ್ಬಹುದು. ಆ ಒಂದು ಪ್ರಕರಣ ಸಂಬಂಧಪಟ್ಟ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾತ್ರ ಅಲ್ಲ, 12 ಪ್ರಕರಣ ಸಂಬಂಧಪಟ್ಟಂತೂ ಕೂಡ ಇಲ್ಲಿ ಸಮೀರ್ ತನಿಖೆ ಆಗ್ತಾ ಇದೆ. ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್